ನಮಸ್ಕಾರ ಸ್ನೇಹಿತರೆ, ನಿಮ್ಮ ಎನಿ ಡೌಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಾನವನು ಕೊನೆಯ ಬಾರಿಗೆ ಚಂದ್ರನ ಮೇಲೆ ಕಾಲಿಟ್ಟದ್ದು ಯಾವಾಗ ಗೊತ್ತಾ? 1972ರಲ್ಲಿ. ಅಂದರೆ ಇಂದಿಗೆ ಬರೋಬ್ಬರಿ 50 ವರ್ಷಗಳಿಗೂ ಹೆಚ್ಚು ಆಗಿದೆ. ಆಮೇಲೆ ಏನಾಯಿತು? ಯಾಕೆ ಮತ್ತೆ ಯಾರು ಚಂದ್ರನ ಮೇಲೆ ಹೋಗಿಲ್ಲ? ಈಗ ಯಾಕೆ ಮತ್ತೆ ಚಂದ್ರನತ್ತ ಹೋಗೋ ಯೋಜನೆ? ಈ ಎಲ್ಲ ಪ್ರಶ್ನೆಗಳ ಉತ್ತರ ಒಂದೇ: ಆರ್ಟೆಮಿಸ್ 2. ಇದು ಕೇವಲ ಒಂದು ಮಿಷನ್ ಅಲ್ಲ, ಇದು ಮನುಕುಲದ ಫ್ಯೂಚರ್ ಡಿಸೈಡ್ ಮಾಡೋ ಮಿಷನ್. ಇವತ್ತಿನ ವಿಡಿಯೋದಲ್ಲಿ ನಾವು ಆರ್ಟೆಮಿಸ್ 2 ಏನು, ಯಾವಾಗ ಲಾಂಚ್ ಆಗುತ್ತೆ, ಯಾರು ಹೋಗ್ತಾ ಇದ್ದಾರೆ, ಎಷ್ಟು ಖರ್ಚು, ಯಾವ ದೇಶಗಳು ಚಂದ್ರನ ಮೇಲೆ ನೌಕೆಗಳನ್ನು ಇಳಿಸಿವೆ, ಬನ್ನಿ ಒಂದು ರೋಚಕ ಸ್ಪೇಸ್ ಜರ್ನಿಯನ್ನು ಶುರು ಮಾಡೋಣ. ಮೊದಲು ನಾವು ಹಿಸ್ಟ್ರಿ ಕಡೆ ನೋಡೋಣ. 1959 ಅಂದು ಸೋವಿಯತ್ ಯೂನಿಯನ್ ಮೊದಲ ಬಾರಿಗೆ ಲ್ಯೂನಾ 1 ಮತ್ತು ಲ್ಯೂನಾ 2 ಅನ್ನು ಚಂದ್ರನತ್ತ ಕಳುಹಿಸಿತು. ಲ್ಯೂನಾ 2 ಚಂದ್ರನ ಮೇಲೆ ತಲುಪಿದ ಮೊದಲ ಮ್ಯಾನ್ ಮೇಡ್ ಆಬ್ಜೆಕ್ಟ್. 1969 ಹಿಸ್ಟ್ರಿ ಚೇಂಜಿಂಗ್ ಮೂಮೆಂಟ್ ಅಪೋಲೋ 2. ಈ ಮಿಷನ್ನಲ್ಲಿ ನೇಲ್ ಆರ್ಮ್ಸ್ಟ್ರಾಂಗ್ ಮತ್ತು ಬಸ್ ಆಲ್ಡ್ರಿನ್ ಮೊದಲ ಬಾರಿಗೆ ಚಂದ್ರನ ಮೇಲೆ ಕಾಲಿಟ್ಟರು. ಅಂದು ಆರ್ಮ್ಸ್ಟ್ರಾಂಗ್ ಹೇಳಿದ ಫೇಮಸ್ ಡೈಲಾಗ್, ಒನ್ ಸ್ಮಾಲ್ ಸ್ಟೆಪ್ ಫಾರ್ ಮ್ಯಾನ್, ಒನ್ ಗೈಂಟ್ ಲೀಪ್ ಫಾರ್ ಮ್ಯಾನ್ಕೈಂಡ್. 2019 ಚೇಂಜ್ 4. ಇದು ಚೀನಾ ದೇಶದ ಮಿಷನ್. ಇದು ಚಂದ್ರನ ಫಾರ್ ಸೈಡ್ ಮೇಲೆ ಲ್ಯಾಂಡ್ ಮಾಡಿದ ಮೊದಲ ಮಿಷನ್. 2023 ನಮ್ಮ ಭಾರತ ಚಂದ್ರಯಾನ 3 ಚಂದ್ರನ ದಕ್ಷಿಣ ಧ್ರುವದ ಹತ್ತಿರ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ಮೊದಲ ದೇಶ. ಈಗ ನೆಕ್ಸ್ಟ್ ಸ್ಟೆಪ್, ಮತ್ತೆ ಮನುಷ್ಯ ಚಂದ್ರನತ್ತ. ಈಗ ಪ್ರಶ್ನೆ, ಆರ್ಟೆಮಿಸ್ ಅಂದರೆ ಏನು? ಇದು ನಾಸಾ ನಡೆಸುತ್ತಿರುವ ಬಿಗ್ಗೆಸ್ಟ್ ಸ್ಪೇಸ್ ಪ್ರೋಗ್ರಾಮ್. ಗೋಲ್ ಏನು ಅಂದರೆ ಮತ್ತೆ ಮನುಷ್ಯರನ್ನ ಚಂದ್ರನ ಮೇಲೆ ಇಳಿಸುವುದು, ಫ್ಯೂಚರ್ನಲ್ಲಿ ಮಾರ್ಸ್ಗೆ ಹೋಗೋದು. ಆರ್ಟೆಮಿಸ್ 1 ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಆದರೆ ಅಲ್ಲಿ ಮನುಷ್ಯರನ್ನ ಕಳಿಸಿರ್ಲಿಲ್ಲ. ಈ ಆರ್ಟೆಮಿಸ್ 2 ಹ್ಯೂಮನ್ಸ್ನ ಫಸ್ಟ್ ಟೈಮ್ ಕಳಿಸೋದಕ್ಕೆ ರೆಡಿ ಮಾಡ್ಕೊಂಡಿದೆ. ಆರ್ಟೆಮಿಸ್ 3ನಲ್ಲಿ ಹ್ಯೂಮನ್ಸ್ ಲ್ಯಾಂಡಿಂಗ್ ಆನ್ ಮೂನ್ ಅಂತ ಪ್ಲಾನ್ ಇದೆ. ಅಂದರೆ ಆರ್ಟೆಮಿಸ್ 2 ಒಂದು ಟೆಸ್ಟಿಂಗ್ ಮಿಷನ್. ಯಾರು ಹೋಗ್ತಾ ಇದ್ದಾರೆ? ಈ ಮಿಷನ್ನಲ್ಲಿ 4 ಆಸ್ಟ್ರೋನಟ್ಸ್ ಹೋಗ್ತಾ ಇದ್ದಾರೆ. ಟ್ರೇಡ್ ವೈಸ್ಮನ್ ಇವರು ಮಿಷನ್ ಕಮಾಂಡರ್. ವಿಕ್ಟರ್ ಗ್ಲೋವರ್ ಇವರು ಚಂದ್ರನತ್ತ ಹೋಗುವ ಮೊದಲ ಬ್ಲ್ಯಾಕ್ ಆಸ್ಟ್ರೋನಟ್. ಕ್ರಿಸ್ಟಿಯಾನಾ ಕೋಚ್ ಇವರು ಚಂದ್ರನತ್ತ ಹೋಗುವ ಮೊದಲ ಮಹಿಳೆ. ಜೆರೆಮಿ ಹ್ಯಾನ್ಸನ್ ಇವರು ಕೆನಡಾ ದೇಶದವರು. ಇವರು ಮನುಕುಲದ ಪ್ರತಿನಿಧಿಗಳಾಗಿ ಹೋಗ್ತಾ ಇದ್ದಾರೆ. ಹಾಗಾದರೆ ಯಾವ ರಾಕೆಟ್? ಈ ಮಿಷನ್ಗೆ ಬಳಸುವ ರಾಕೆಟ್ ಸ್ಪೇಸ್ ಲಾಂಚ್ ಸಿಸ್ಟಮ್ SLS. ಇದು ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ರಾಕೆಟ್ಗಳಲ್ಲಿ ಒಂದು. ಇದರ ಎತ್ತರ 322 ಅಡಿ, ಇದರ ತೂಕ 26 ಲಕ್ಷ kg, ಇದರ ವೇಗ ಗಂಟೆಗೆ 39,000 ಕಿಲೋಮೀಟರ್. ಗಗನಯಾತ್ರಿಗಳು ಪ್ರಯಾಣ ಮಾಡುವ ಕ್ಯಾಪ್ಸೂಲ್ ಓರಿಯನ್ ಸ್ಪೇಸ್ ಕ್ರಾಫ್ಟ್. ಇದು ಅತ್ಯಾಧುನಿಕ ಸುರಕ್ಷಿತ ನೌಕೆ. ಈಗ ಎಲ್ಲರಿಗೂ ಬಿಗ್ಗೆಸ್ಟ್ ಕ್ವೆಶ್ಚನ್, ಈ ಮಿಷನ್ ಯಾವಾಗ ನಡೆಯುತ್ತೆ? ಮೊದಲಿಗೆ ನಾಸಾ ಈ ಮಿಷನ್ ಅನ್ನ 2024ಕ್ಕೆ ಪ್ಲಾನ್ ಮಾಡಿತ್ತು. ಆದರೆ ಕೆಲವು ಟೆಕ್ನಿಕಲ್ ಇಶ್ಯೂಸ್, ಸೇಫ್ಟಿ ಟೆಸ್ಟಿಂಗ್, ಹೀಟ್ ಶೀಲ್ಡ್ ಪ್ರಾಬ್ಲಮ್ಸ್ ಓರಿಯನ್ ಕ್ಯಾಪ್ಸೂಲ್ನಲ್ಲಿ, ಇವೆಲ್ಲ ಕಾರಣಗಳಿಂದ ಡಿಲೇ ಆಯಿತು. ಈಗ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ 2025ರಲ್ಲಿ ಲಾಂಚ್ ಮಾಡಲು ಟಾರ್ಗೆಟ್ ಇಟ್ಟಿದ್ರು. ಆದರೆ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ 2026ಕ್ಕೆ ಶಿಫ್ಟ್ ಆಗಿದೆ. ಅಂದರೆ ಇದು ಫುಲ್ಲಿ ಸೇಫ್ಟಿ ಚೆಕ್ ಆದಮೇಲೆ ಮಾತ್ರ ಲಾಂಚ್ ಆಗುತ್ತೆ. ಪ್ರಯಾಣ ಹೇಗೆ ನಡೆಯುತ್ತೆ? ಈ ಸಂಪೂರ್ಣ ಪ್ರಯಾಣ ಸುಮಾರು 10 ದಿನಗಳ ಕಾಲ ನಡೆಯುತ್ತೆ. ರಾಕೆಟ್ ಭೂಮಿಯಿಂದ ಲಾಂಚ್ ಆಗುತ್ತೆ, ಓರಿಯನ್ ಕ್ಯಾಪ್ಸೂಲ್ ಸ್ಪೇಸ್ಗೆ ಹೋಗುತ್ತೆ, ಚಂದ್ರನ ಗುರುತ್ವಾಕರ್ಷಣೆಯನ್ನು ಬಳಸಿ ಅದರ ಸುತ್ತ ಹೋಗುತ್ತಾರೆ. ನಂತರ ಚಂದ್ರನ ಹಿಂಭಾಗದವರೆಗೆ ಹೋಗಿ ಲೂಪ್ ಕಂಪ್ಲೀಟ್ ಮಾಡ್ತಾರೆ. ಮತ್ತೆ ಭೂಮಿಗೆ ಬಂದು ಪೆಸಿಫಿಕ್ ಓಷನ್ನಲ್ಲಿ ಪ್ಯಾರಾಚೂಟ್ನ ಮೂಲಕ ಇಳಿತಾರೆ. ಇದು ಫುಲ್ ರಿಹರ್ಸಲ್ ಮಿಷನ್. ಈ ಮಿಷನ್ ಯಾಕೆ ಮುಖ್ಯ ಅಂದರೆ, ಈ ಮಿಷನ್ ಯಶಸ್ವಿಯಾದರೆ ಮಾತ್ರ ಮುಂದಿನ ಆರ್ಟೆಮಿಸ್ 3ನಲ್ಲಿ ಮನುಷ್ಯ ಮತ್ತೆ ಚಂದ್ರನ ಮೇಲೆ ಇಳಿಯುತ್ತಾನೆ. ಅಷ್ಟೇ ಅಲ್ಲ, ಫ್ಯೂಚರ್ನಲ್ಲಿ ಮಾರ್ಸ್ಗೆ ಹೋಗಲು ಇದು ಫಸ್ಟ್ ಸ್ಟೆಪ್. ಇದು ಸ್ಪೇಸ್ ಹಿಸ್ಟ್ರಿನಲ್ಲಿ ನೆಕ್ಸ್ಟ್ ಬಿಗ್ ರೆವಲ್ಯೂಷನ್. ಈ ಒಂದು ಆರ್ಟೆಮಿಸ್ 2 ಮಿಷನ್ಗೆ ಸುಮಾರು $4 ಬಿಲಿಯನ್ ಖರ್ಚಾಗ್ತಾ ಇದೆ. ಇಡೀ ಆರ್ಟೆಮಿಸ್ ಪ್ರೋಗ್ರಾಮ್ ವೆಚ್ಚ ಸುಮಾರು $93 ಬಿಲಿಯನ್. ಸ್ಪೇಸ್ ರಿಸರ್ಚ್ ತುಂಬಾ ಕಾಸ್ಟ್ಲಿ, ಆದರೆ ಫ್ಯೂಚರ್ ಟೆಕ್ನಾಲಜಿಗೆ ಇದು ಇನ್ವೆಸ್ಟ್ಮೆಂಟ್. ಇಲ್ಲಿಯವರೆಗೆ ಚಂದ್ರನ ಮೇಲೆ ಯಶಸ್ವಿಯಾಗಿ ನೌಕೆ ಇಳಿಸಿದ ದೇಶಗಳೆಂದರೆ USA,
ರಷ್ಯಾ, ಚೈನಾ, ಇಂಡಿಯಾ ಇವು ಸ್ಪೇಸ್ ಟೆಕ್ನಾಲಜಿನಲ್ಲಿ ಮುಂದುವರಿದ ದೇಶಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಎನಿ ಡೌಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.